ಶಾರದಾ ತನ್ನ ಅತ್ತೆ ಮಾವಂದಿರು ಸುಶೀಲಾ ವೀರಯ್ಯ ಇರುವ ಹಳೆಯ ಮನೆಗೆ ಬರುತ್ತಾಳೆ. ಸುಮಾರಾಗಿ 10 ನಿಮಿಷ ಮೌನವಾಗಿ ನಿಂತಿರುತ್ತಾಳೆ. ಸುಶೀಲಾ ವೀರಯ್ಯರು ಮುಖ ನೋಡ್ಕೋತಾರೆ. ಏನೇ ನಿನ್ ಧೋರಣೆ? ಬಂದು 10 ನಿಮಿಷ ಕಳೀತು, ಏನು ಮಾತಾಡದೆ ಹಾಗೆ ಬೆಲ್ಲ ಹೊಡೆದ ಕಲ್ಲಿನ ಹಾಗೆ ನಿಂತಿದ್ಯಾ? ಏನ್ ನಡೀತೋ ಹೇಳಿ ಸಾಯಿ. ಹಾಗೆ ಕೋಪ ಮಾಡ್ಕೋಬೇಡ ಸುಶೀಲಾ, ಸೊಸೆ ನಿಧಾನವಾಗಿ ಹೇಳ್ತಾಳೆ. ಏನಮ್ಮ ಸೊಸೆ, ಟೌನಲ್ಲಿ ಎಲ್ರು ಕುಶಲೇನಾ? ಮೊಮ್ಮಕ್ಕಳು, ಸೊಸೆಂದ್ರು, ನನ್ನ ಮಗ ಪ್ರಸಾದು ಎಲ್ಲ ಹುಷಾರಾಗಿದ್ದಾರ? ಮಾವಯ್ಯ, ಮನೆಗೆ ಬಂದ ಸೊಸೆಯರ ಮಧ್ಯೆ ಸಾಖ್ಯತೆ ಇಲ್ಲ. ಹೇಗಿರುತ್ತೆ ಶಾರದಾ? ಚಿಕ್ಕ ಸೊಸೆ ಭಾವನ ದುಡ್ಡಿರೋ ಹುಡುಗಿ, ದೊಡ್ಡ ಸೊಸೆ ಅನಾಮಿಕ ಏನೋ ಬಡ ಹುಡುಗಿ. ಭಾವನಿಗೇನೋ ರಾಜಭೋಗ ಬೇಕು, ಅನಾಮಿಕಂಗೆ ಆಪ್ಯಾಯತೆ ಬೇಕು. ಇಬ್ಬರಿಗೂ ಜೊತೆ ಹೇಗಾಗುತ್ತೆ ಹೇಳು? ಅದಕ್ಕೆ ಅತ್ತೆ ನಾನೀಗ ಬಂದಿದ್ದು. ಏನ್ ಮಾಡಿದ್ರೆ ಅವರಿಬ್ಬರ ಮಧ್ಯೆ ಸಖ್ಯತೆ ಬೆಳೆಯುತ್ತೋ ನೀವು ಹೇಗ್ ಹೇಳಿದ್ರೆ ಹಾಗೆ ಮಾಡ್ತೀನಿ. ಅಯ್ಯೋ ಸೊಸೆ, ಈ ಮಾತಿಗಾಗಿನ ಟೌನಿಂದ ಆಟೋ ಹಾಕೊಂಡು ಬಂದಿದ್ಯಾ? ಫೋನ್ ಮಾಡಿ ಕೇಳಿದ್ರೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಳ್ತಾ ಇದ್ದೆ ಅಲ್ಲ. ಅದು ಮಾವಯ್ಯ, ನಿಮ್ಮನ್ನು ನೋಡಿದ ಹಾಗೂ ಇರುತ್ತೆ, ಸ್ವಲ್ಪ ಹೊತ್ತು ಮಾತನಾಡಿದ ಹಾಗಿರುತ್ತೆ, ಹಾಗೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕ ಹಾಗಿರುತ್ತೆ ಅಂತ ಬಂದೆ. ಪರಿಹಾರ ನಿಮ್ಮ ಮಾವಯ್ಯನಿಂದ ಆಗಲ್ಲ ಸೊಸೆ, ನಾನೇ ತುಂಬಾ ಆಲೋಚಿಸಿ ಏನ್ ಮಾಡ್ಬೇಕು ಹೇಳ್ತೀನಿ. ಇಷ್ಟರಲ್ಲಿ ನೀನ್ ಹೋಗಿ ಬಿಸಿ ಬಿಸಿ ಟೀ ತಗೊಂಬಾ. ಹಾಗೆತ್ತೆ. ಅಮ್ಮ ಸೊಸೆ, ಟೀ ಬೇಡ ಏನು ಬೇಡ, ನಾನು ಹೇಳೋದನ್ ಕೇಳು. ನಿನಗೆ ಹಿಡಿಸ್ತಾ ಇದ್ರೆ ಆಗ ನಿಮ್ಮ ಅತ್ತೆ ಹೇಳೋದು ಆಕೆ ಮಾಡು ಅನ್ನೋದು ಮಾಡುವಂತೆ. ಸರಿ ಮಾವಯ್ಯ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಶಾರದಾ ಒಪ್ಪಿಕೊಳ್ಳುತ್ತಾಳೆ. ಅನಾಮಿಕಾ ಒಂದು ಟೀ ಅಂಗಡಿ ಹತ್ರ ಬರ್ತಾಳೆ. ಅಲ್ಲಿ ನಿಂತಿರುವ ರಮೇಶ್ನನ್ನು ನೋಡ್ತಾಳೆ. ನೀವೇನು ಈ ಟೀ ಅಂಗಡಿ ಹತ್ರ ಬಂದಿದ್ದೀರಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ತಮ್ಮ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳ್ದ, ಅದಕ್ಕೆ ಬಂದೆ. ಮತ್ತೆ ನೀನೇನಕ್ ಬಂದೆ? ನನಗ್ ಕೂಡ ಮೈದುನ ಫೋನ್ ಮಾಡಿ ಈ ಟೀ ಅಂಗಡಿ ಹತ್ರ ಬಾ ಅಂತ ಹೇಳಿದ್ರು. ಏನಾಯ್ತು ಅಂತ ಎಷ್ಟು ಕೇಳಿದ್ರು. ಫೋನಲ್ಲಿ ಹೇಳೋದಲ್ಲ ಅದ್ಗೆ, ಟೀ ಅಂಗಡಿ ಹತ್ರ ಬನ್ನಿ, ಅಲ್ಲಿ ವಿವರಾಗಿ ಹೇಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ರಮೇಶ್ ಆಶ್ಚರ್ಯದಿಂದ ಕೇಳ್ತಾನೆ, ಏನೋ ತಮ್ಮ ನಿಂಗೆ ಫೋನ್ ಮಾಡಿ ನೀನ್ ಕೂಡ ಇಲ್ಲಿಗೆ ಬಾ ಅಂತ ಹೇಳದ್ನಾ? ಅಷ್ಟರಲ್ಲಿ ದೂರದಿಂದ ವಿನೋದ್ ಬೈಕ್ ಮೇಲೆ ಬಂದು ಟೀ ಅಂಗಡಿ ಹತ್ರ ನಿಲ್ಲುತ್ತಾನೆ. ಬೈಕ್ ಇಳಿದ ಅವನ ಮುಖದಲ್ಲಿ ಆಂದೋಲನ ಸ್ಪಷ್ಟವಾಗಿ ಕಾಣಿಸುತ್ತೆ. ಸಾರಿ ಅಣ್ಣಯ್ಯ, ಸಾರಿ ಅತ್ಗೆ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲಪ್ಪ, ನಿಜ ವಿಷಯವೇನು ಹೇಳು? ಇಷ್ಟು ಅರ್ಜೆಂಟ್ ಆಗಿ ಇಲ್ಲಿಗೆ ನನ್ನ ನಿಮ್ಮ ಅತ್ತಿಗೆನ ಯಾಕೆ ಕರೆದೆ? ಅಣ್ಣಯ್ಯ, ನಾನು ಹೇಳೋ ವಿಷಯ ಕೇಳಿ ನನ್ನನ್ನು ತಪ್ಪಾಗಿ ಅಂದ್ಕೋಬೇಡಿ. ಅಂಥದ್ದೇನೂ ಇಲ್ಲಮ್ಮ, ಇದನ್ನ ಹೇಳಿ. ಅತ್ತಿಗೆ, ಕಳೆದ ಕೆಲವು ತಿಂಗಳಿಂದ ಭಾವನ ಮಾತಾಡುವ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ. ನಿಮ್ಮ ಬಡತನವನ್ನು ಪದೇ ಪದೇ ಎತ್ತಿ ತೋರಿಸುತ್ತಾ ನಿಮ್ಮಿಬ್ಬರನ್ನು ಕೀಳಾಗಿ ನೋಡ್ತಾಳೆ. ನೀವು ನಗುತ್ತಾ ಸಹಿಸ್ತಾ ಇದ್ರು, ಒಳಗಡೆ ಎಷ್ಟು ದುಃಖ ಪಡ್ತಿದ್ದೀರೋ ನಂಗೊತ್ತು. ಬಿಟ್ಟು ಬಿಡೋ, ದುಡ್ಡಿರುವವರಿಗೆ ಅಂತ ಅಭ್ಯಾಸವಿರುತ್ತೆ. ಇಲ್ಲ ಅಣ್ಣಯ್ಯ, ದುಡ್ಡಿರುವಷ್ಟು ಮಾತ್ರಕ್ಕೆ ಎದುರವರ ಮನಸ್ಸು ಗಾಯಪಡಿಸುವ ಹಕ್ಕು ಯಾರಿಗೂ ಇರಲ್ಲ. ಮೈದನವ್ರೆ, ನಾವು ಆ ಮಾತನ್ನ ಮನಸಾರೆ ತಗೋತಾ ಇಲ್ಲ. ನೀವು ತಗೊಳ್ದೇ ಇದ್ರು ನನಗೆ ಮಾತ್ರ ತುಂಬಾ ದುಃಖವೆನಿಸುತ್ತೆ ಅತ್ತಿಗೆ. ಒಂದು ಕಡೆ ನೀವು ನಮ್ಮ ಅಮ್ಮ ಅಪ್ಪನನ್ನ ನಿಮ್ಮ ಸ್ವಂತ ತಾಯಿ ತಂದೆ ಹಾಗೆ ನೋಡ್ಕೋತಾ ಇದ್ದೀರಾ, ಮತ್ತೊಂದು ಕಡೆ ನಾನು ಹೆಂಡತಿ ನಿಮ್ಮನ್ನು ಅವಮಾನಿಸ್ತಾ ಇದ್ದಾಳೆ. ಗಂಡನಾಗೆ ಆಕೆನ ಬೈದ್ರೆ ಗಲಾಟೆ ಆಗುತ್ತೆ, ಮೌನವಾಗಿದ್ರೆ ನನ್ನ ಮನಸ್ಸೇ ನನ್ನ ಬೈಯುತ್ತೆ. ತಮ್ಮ, ನೀನು ದುಃಖ ಪಡಬೇಡ, ಯಾವುದೋ ಒಂದಿನ ತನ್ನ ತಪ್ಪು ಅವಳಿಗೆ ಗೊತ್ತಾಗುತ್ತೆ. ಅದೇ ನಾನು ಅಂದ್ಕೋತಾ ಇದ್ದೀನಿ ಅಣ್ಣಯ್ಯ. ಅಲ್ಲಿವರೆಗೂ ದಯವಿಟ್ಟು ಭಾವನಾ ಮಾತಿಗೆ ದುಃಖ ಪಡಬೇಡಿ. ಆಕೆ ಏನಾದ್ರು ಅಂದ್ರು ನನ್ನ ಮುಖ ನೋಡಿ ಸಹಿಸ್ಕೊಳ್ಳಿ. ನೀವಿಬ್ಬರು ದುಃಖ ಪಟ್ರೆ ನನ್ಗೆ ಬಹಳ ಗಿಲ್ಟಿ ಅನ್ಸುತ್ತೆ. ಆಗ ಅನಾಮಿಕಾ ಕಿರುನಗೆಯಿಂದ ಹೀಗೆ ಹೇಳ್ತಾಳೆ, ಮೈದುನವ್ರೆ, ನೀವು ಹೀಗೆ ಆಲೋಚಿಸೋದು ತುಂಬಾ ಚೆನ್ನಾಗಿದೆ. ನಾವು ಯಾವತ್ತೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಭಾವನ ಕೂಡ ಒಂದು ದಿನ ತಪ್ಪದೆ ಬದಲಾಗ್ತಾಳೆ. ಹೌದು ತಮ್ಮ, ಕುಟುಂಬವೆಂದರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ನೀನು ದುಃಖ ಪಡದೇ ಇರು. ವಿನೋದ್ ಮನಸ್ಸಿನಲ್ಲಿರುವ ದುಃಖ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಅವನ ಹೆಂಡತಿ ರೀಚ್ ಭಾವನಳ ನಡವಳಿಕೆ ಯಾವಾಗ ಬದಲಾಗುತ್ತೋ ಎಂದು ಅವನ ಮನಸ್ಸಿನಲ್ಲಿ ಮಾತ್ರ ಇನ್ನೂ ಆಂದೋಲನ ಹಾಗೆ ಮಿಕ್ಕಿರುತ್ತೆ. ಮೂವರು ಟೀ ಕುಡಿಯುತ್ತಾ ಇರುತ್ತಾರೆ. ವೀರಯ್ಯ ಗಂಟಲು ಸರಿಪಡಿಸಿಕೊಂಡು ಮಾತನಾಡಲಿಕ್ಕೆ ಶುರು ಮಾಡುತ್ತಾನೆ. ಅಮ್ಮ ಸೊಸೆ, ಒಂದು ಮನೆಯಲ್ಲಿ ಇಬ್ಬರು ಸೊಸೆಯರು ಜೊತೆಯಾಗಿ ಇರಬೇಕು ಅಂದ್ರೆ ಮೊದಲು ಅವರ ಮನಸ್ಸು ಒಂದಾಗಬೇಕು. ಮನಸ್ಸು ಒಂದಾಗಬೇಕು ಅಂದ್ರೆ ಒಬ್ಬರ ಮೇಲೆ ಒಬ್ಬಗಿರುವ ಗರ್ವ, ಅಸೂಯೆ ಹೋಗಬೇಕು. ಅದ್ ಹೇಗೆ ಮಾವಯ್ಯ? ನೀನು ಅವರಿಬ್ಬರಿಗೆ ಒಂದು ಚಿಕ್ಕ ಪರೀಕ್ಷೆ ಇಡಬೇಕು. ಆದ್ರೆ ಅದು ಪರೀಕ್ಷೆ ಎಂದು ಅವ್ರಿಗೆ ಗೊತ್ತಾಗ್ಬಾರ್ದು. ಯಾವ ಪರೀಕ್ಷೆ ಮಾವಯ್ಯ? ನಾಳೆ ಬೆಳಿಗ್ಗೆಯಿಂದ ನಾನು ನಿಮ್ಮತ್ತೆ ಒಂದು ವಾರದ ಹೊತ್ತು ನಿಮ್ ಮನೇಲಿ ಇರ್ತೀವಿ ಅಂತ ಹೇಳು. ನಮ್ಗೆ ವಯಸ್ಸಾಗಿ ಹೋಗಿದೆ, ಅದಕ್ಕೆ ನಮ್ಮನ್ನ ಇಬ್ಬರು ಸೊಸೆಯರು ಒಬ್ರ ನಂತರ ಒಬ್ರು ನೋಡ್ಕೋಬೇಕು ಅಂತ ಹೇಳು. ಅಷ್ಟೇನೆ ಮಾವಯ್ಯ?
ಇನ್ನೂ ಇದೆ ಅಮ್ಮ. ನಾನು ನಿಮ್ಮತ್ತೆ ಬೇಕು ಅಂತ ಚಿಕ್ಕ ಚಿಕ್ಕ ಆಸೆಗಳು ಹೇಳ್ತೀವಿ. ಒಂದೊಂದು ಸಲ ಔಷಧಿ ಬೇಕು ಅಂತ, ಒಂದೊಂದು ಸಲ ಬಿಸಿನೀರ್ ಬೇಕು ಅಂತ, ಇನ್ನೊಂದು ಸಲ ಅಡಿಗೆ ಊಟ ಮಾಡಬೇಕು ಅಂತ ಕೇಳ್ತೀವಿ. ಯಾರು ಪ್ರೇಮದಿಂದ ನೋಡ್ತಾರೋ, ಯಾರು ಮುಖ ಸಿಡ್ಡರಿಸ್ತಾರೋ ನೀನು ಗಮನಿಸು. ಹೌದು ಕಣೆ ಸೊಸೆ, ದುಡ್ಡಿರುವವರು ಬೆಲೆ ಬಾಳುವ ವಸ್ತುಗಳನ್ನು ಕೊಡಬಹುದು, ಆದ್ರೆ ಪ್ರೇಮನ ಕೊಡಲಾರರು. ಇನ್ನೊಂದು ಮುಖ್ಯವಾದ ವಿಷಯ, ಮಾಡಿ ಮೇಲಿರುವ ಭಾವನೆಗೆ ಒಂದು ದಿನ ಕರೆಂಟ್ ಮೇಂಟೆನೆನ್ಸ್ ಅಂತ ಹೇಳಿ AC, ಲಿಫ್ಟ್, ವಾಟರ್ ಮೋಟರು ಎಲ್ಲ ನಿಲ್ಲಿಸ್ಬಿಡು. ಕೆಳಗಿರುವ ಅನಾಮಿಕಳ ಹತ್ರ ಮಾತ್ರ ಎಂತಹ ಕಷ್ಟವೂ ಇರಬಾರ್ದು. ಹಾಗೆ ಯಾಕೆ ಮಾವಯ್ಯ? ಆಗ ಮಾಡಿ ಮೇಲಿರುವುದು ದೊಡ್ಡದು ಅಲ್ಲ ಅಂತ, ಮನುಷ್ಯ ಒಟ್ಟಾಗಿದ್ದರೆ ಮನೆ ಸ್ವರ್ಗ ಅಂತ ಭಾವನೆಗೆ ಅರ್ಥವಾಗುತ್ತೆ. ಹಾಗೆ ಒಂದು ದಿನ ಅನಾಮಿಕಳನ್ನ ಮೇಲಕ್ಕೆ ಕಳಿಸು, ಭಾವನನ್ನ ಕೆಳಗೆ ಕಳಿಸು. ಮನೆ ಕ್ಲೀನ್ ಮಾಡುವ ಕೆಲಸವನ್ನು ಬದಲಾಯಿಸೋಣ ಅಂತ ಹೇಳು. ಆಗ ಇಬ್ಬರು ಒಬ್ಬರ ಜೀವನವನ್ನು ಇನ್ನೊಬ್ಬರು ಅನುಭವಿಸ್ತಾರೆ. ಕಡೆಯಲ್ಲಿ ಕುಟುಂಬ ಸಭ್ಯರೆಲ್ಲರನ್ನು ಕೂರಿಸಿ ಒಂದು ಮಾತು ಹೇಳು. ಈ ಮನೆಯಲ್ಲಿ ಮಹಡಿ ಅಂತಸ್ತು, ಕೆಳಗಡೆ ಅಂತಸ್ತು ಮಾತ್ರನೇ ಬೇರೆ, ಮನುಷ್ಯರಲ್ಲ ಅಂತ. ಈ ಮನೆಯಲ್ಲಿ ಸೊಸೆಯರಿಗೆ ಧನಿಕ ಬಡವ ಅನ್ನುವ ಭೇದವಿಲ್ಲ, ಇಬ್ಬರು ನಮ್ಮ ಮಕ್ಕಳೇ ಅಂತ ಹೇಳು. ಶಾರದಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತದೆ. ಮಾವಯ್ಯ, ಎಷ್ಟು ಒಳ್ಳೆ ಆಲೋಚನೆ ಹೇಳಿದ್ರಿ. ಕೋಪದಿಂದ ಸಮಸ್ಯೆನ ತೀರಿಸ್ಬೇಕು ಅನ್ಕೊಂಡೆ, ಆದ್ರೆ ಪ್ರೇಮದಿಂದ ಬದಲಾವಣೆ ತಗೊಂಡ್ಬರ್ಬೋದು ಅಂತ ಈಗ ಅರ್ಥವಾಯ್ತು. ಸೊಸೆ, ನೆನಪಲ್ಲಿಟ್ಕೊಮ್ಮ, ಜಗಳವನ್ನ ಜಗಳದಿಂದ ಗೆಲ್ಲಲಾರೆ, ಪ್ರೇಮದಿಂದಲೇ ಗೆಲ್ಬೇಕು. ಹಾಗೆ ಮಾವಯ್ಯ, ನಾನು ಈಗ್ಲೇ ಹೋಗ್ತಾ ಇದ್ದೀನಿ, ಸ್ವಲ್ಪ ಹೊತ್ತಿನ ನಂತರ ನೀವು ಬನ್ನಿ. ಶಾರದಾ ಸಂತೋಷದಿಂದ ಅಲ್ಲಿಂದ ಹೊರಟು ಒಂದು ಅರ್ಧ ಗಂಟೆಯ ನಂತರ ಮನೆಯಲ್ಲಿರುತ್ತಾಳೆ. ಬಡ ದೊಡ್ಡ ಸೊಸೆ, ರಿಚ್ ಚಿಕ್ಕ ಸೊಸೆ ಶಾರದಳ ಮುಂದೆ ನಿಂತಿರುತ್ತಾರೆ. ಅವರಿಗೆ ಸುಶೀಲಾ ವೀರಯ್ಯರ ಬರುವಿನ ಬಗ್ಗೆ ಹೇಳುತ್ತಾಳೆ, ಅವರನ್ನು ನೋಡ್ಕೋಬೇಕಾದ ವಿಧಾನದ ಬಗ್ಗೆ ಹೇಳುತ್ತಾಳೆ. ಅನಾಮಿಕ ಸಂತೋಷದಿಂದ, ನೀವ್ ಹೇಳೋದು ನಿಜನಾ ಅತ್ತೆ? ಅಜ್ಜಿ ತಾತಯ್ಯವರು ಬರ್ತಾ ಇದ್ದಾರಾ? ತುಂಬಾ ಒಳ್ಳೆ ಶುಭವಾರ್ತೆ ಹೇಳಿದ್ರಿ, ನಾನು ಎಲ್ಲವನ್ನೂ ಸಿದ್ಧ ಮಾಡ್ತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ. ಭಾವನಾ ಇಷ್ಟದಿಂದ, ಆ ಮುದುಕರು ಇಲ್ಲಿಗೆ ಬರೋದೇನೋ, ನಾನು ಅವರಿಗೆ ಸೇವೆ ಮಾಡೋದೇನೋ? ನೆವರ್, ನನ್ನಿಂದಾಗಲ್ಲ. ಬೇಕು ಅಂದ್ರೆ ದುಡ್ಡು ಕೊಡ್ತೀನಿ, ಅನಾಮಿಕ ಅಕ್ಕನ ಮಾಡು ಅಂತ ಹೇಳಿ ಎಂದು ಹೇಳುತ್ತಾಳೆ ಭಾವನಾ. ಶಾರದಂಗೆ ಕೋಪ ಬರುತ್ತೆ. ಬಾಯಿ ಮುಚ್ಚು ಭಾವನಾ, ಸುಮ್ನಿದ್ರೆ ತುಂಬಾ ಮಾತಾಡ್ತಾ ಇದ್ಯಾ. ಅವರು ನಮ್ಮ ಅತ್ತೆ ಮಾವಂದ್ರು, ಅವ್ರಿಗೆ ಖಚಿತವಾಗಿ ಸೇವೆ ಮಾಡ್ಲೇಬೇಕು ಎಂದು ಹೇಳಿ ಹೊರಟು ಹೋಗುತ್ತಾಳೆ. 2 ಗಂಟೆ ನಂತರ ಸುಶೀಲಾ ವೀರಯ್ಯರು ಶಾರದಳ ಮನೆಗೆ ಬರುತ್ತಾರೆ. ಒಂದು ದಿನ ಮಹಡಿ ಮೇಲಿರುವ ಭಾವನಳ ಹತ್ರ ಇರ್ತಾರೆ. ಅವರು ಹೇಳಿದ ಕೆಲಸ ಭಾವನಾ ಮಾಡಲಿಲ್ಲ. ಮೇಲಾಗಿ ಗರ್ವದಿಂದ, ನಾನ್ ಮಾಡಲ್ಲ, ಫುಡ್ ಆರ್ಡರ್ ಮಾಡ್ತಾ ಇದ್ದೀನಿ, ತಿಂದ್ರೆ ತಿನ್ನಿ, ಇಲ್ಲ ಅಂದ್ರೆ ಕೆಳಕ್ಕೆ ಹೋಗಿ, ನಿಮ್ಗೆ ಇಷ್ಟ ಬಂದ ಅಡಿಗೆ ಮಾಡ್ಕೊಡೋದು ನನ್ನಿಂದಾಗಲ್ಲ ಎಂದು ಅವರ ಮುಖದ ಮೇಲೆ ಹೇಳುತ್ತಾಳೆ. ಅವರು ದುಃಖ ಪಡುತ್ತಾ ಕೆಳಗೆ ಬರುತ್ತಾರೆ. ಅನಾಮಿಕ ಮಾತ್ರ ಅವರಿಗೆ ಇಷ್ಟ ಬಂದ ಅಡಿಗೆ ರುಚಿಯಾಗಿ ಮಾಡಿಕೊಡುತ್ತಾಳೆ. ಮೇಲೆ ಭಾವನ ಮಾತ್ರ ಒಬ್ಬಳೆ ಒಂಟಿಯಾಗಿ ದುಃಖ ಪಡ್ತಾ ಇದ್ಲು. ಕೆಳಗೆ ಅನಾಮಿಕ ಎಲ್ಲರ ಜೊತೆ ಹಾಯಾಗಿ ಮಾತನಾಡುತ್ತಾ ಸಂತೋಷದಿಂದ ಇರ್ತಾ ಇದ್ಲು. ಒಂದು ದಿನ ಭಾವನ ಇರ್ತುವ ಮಹಡಿ ಮೇಲೆ ಪವರ್ ಹೋಗುತ್ತೆ. AC ನಡೀಲಿಲ್ಲ. ಅದರಿಂದ ಭಾವನ ಕಕ್ಕಬಿಕ್ಕಿಯಾಗುತ್ತಾಳೆ. ಮಹಡಿ ಕೆಳಗೆ ಕರೆಂಟ್ ಇದೆ ಅಂತ ಗೊತ್ತಾಗುತ್ತದೆ. ಸುಶೀಲಾ, ವೀರಯ್ಯ, ಶಾರದಾ ಪ್ರಸಾದ್ ಎಲ್ಲರೂ ನಗುತ್ತಾ ಮಾತಾಡ್ತಾ ಇರ್ತಾರೆ. ಫ್ಯಾನ್ ಗಾಳಿ ಹಾಯಾಗಿ ಬೀಸ್ತಾ ಇರುತ್ತೆ. ಅತ್ತೆ, ಮೇಲೆ ಕರೆಂಟ್ ಇಲ್ಲ, ಇಲ್ಲಿ ಮಾತ್ರ ಇದೆ ಏನಕ್ಕೆ? ಇದೇನಿದು? ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಮ್ಮ, ಈ ದಿನ ಕೆಳಗೆ ಇರ್ಬೇಕಾಗಿ ಬರುತ್ತೆ. ಅಂದ್ರೆ ನನ್ನ ರೂಮಲ್ಲಿ AC ಯಾವಾಗ ಆನ್ ಆಗುತ್ತೆ? ದುಡ್ಡು ಸಂಪಾದಿಸೋದು ದೊಡ್ಡದಲ್ಲ, ದೊಡ್ಡವರನ್ನು ಗೌರವಿಸೋದು ದೊಡ್ಡದು. ಈ ಮನೆಯಲ್ಲಿ ಅನಾಮಿಕ ಬಡ ಸೊಸೆನೇ ಆಗಿರಬಹುದು, ಆದ್ರೆ ಮನಸ್ಸಲ್ಲಿ ಮಾತ್ರ ಮಹಾರಾಣಿ. ನೀನು ಧನವಂತರಾಗಿರ್ಬೋದು, ಆದ್ರೆ ಮನಸ್ಸಿನಲ್ಲಿ ಪ್ರೇಮ ಇಲ್ಲದಿದ್ರೆ ಆ ದುಡ್ಡು ಏನಕ್ಕೆ ಹೇಳು? ಆ ಮಾತನ್ನು ಕೇಳುತ್ತಲೇ ಭಾವನೆ ಏನೋ ಮಾತನಾಡಲಾರದೆ ತಲೆ ತಗ್ಗಿಸುತ್ತಾಳೆ. ಆಗಲೇ ಅನಾಮಿಕ ಅಡುಗೆ ಮನೆಯೊಳಗೆ ಹೋಗಿ ತಣ್ಣನೆಯ ಮಜ್ಜಿಗೆ ತಂದು ಕೊಡ್ತಾಳೆ. ತಂಗಿ, ತುಂಬಾ ಬಿಸಿ ಬಿಸಿಯಾಗಿದೆ ಅಲ್ಲ, ಮೊದ್ಲು ಈ ಮಜ್ಜಿಗೆ ಕೊಡಿ, ಸ್ವಲ್ಪ ಹಾಯಾಗಿರುತ್ತೆ. ನಿನ್ನನ್ನು ಇಷ್ಟು ಅವಮಾನಿಸಿದ್ರು ನೀನ್ ನನ್ಗೆ ಮಜ್ಜಿಗೆ ಕೊಡ್ತಾ ಇದೀಯಕ್ಕ. ನಾವು ಅಕ್ಕ ತಂಗಿಯರು, ಕೋಪಗಳಿರ್ಬಹುದು, ಕಷ್ಟದಲ್ಲಿ ಬಿಡಬಾರ್ದಲ್ಲ. ಆ ಮಾತನ್ನು ಕೇಳಿದ ಭಾವನಳ ಕಣ್ಣಲ್ಲಿ ನೀರು ಬರುತ್ತೆ. ಮೊದಲ ಸಲ ಅನಾಮಿಕಳ ಮನಸ್ಸು ಎಷ್ಟು ದೊಡ್ಡದೋ ಆಕೆಗೆ ಅರ್ಥವಾಗುವುದಕ್ಕೆ ಶುರುವಾಗುತ್ತದೆ. ಆದ್ರೆ ತನ್ನ ಅಹಂಕಾರದಿಂದ ತಕ್ಷಣ ಏನೋ ಮಾತನಾಡಲಾರದೆ ಮೌನವಾಗಿ ಮಜ್ಜಿಗೆ ಗ್ಲಾಸ್ ತಗೋತಾಳೆ. ಸುಶೀಲಾ, ಒಳ್ಳೆಯತನದ ಮುಂದೆ ಗರ್ವ ಹೆಚ್ಚು ದಿನ ನಿಲ್ಲೋದಿಲ್ಲ. ಭಾವನಳಲ್ಲೇ ಬದಲಾವಣೆ ಶುರುವಾಗಿದೆ. ಹೌದು ರೀ. ಒಂದು ದಿನ ಭಾವನೆಗೆ ಫುಡ್ ಪಾಯ್ಸನ್ ಆಗುತ್ತೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆಕೆ ರಿಚ್ ಫ್ರೆಂಡ್ಸ್, ಆಕೆ ರಿಚ್ ನೆಂಟರು ಯಾರು ನೋಡಲಿಕ್ಕೆ ಕೂಡ ಬರ್ಲಿಲ್ಲ. ಅನಾಮಿಕಾ, ಶಾರದಾ, ಪ್ರಸಾದ್, ಸುಶೀಲಾ, ವೀರಯ್ಯರು ಮಾತ್ರವೇ ಅವಳ ಸುತ್ತಲೂ ಇರುತ್ತಾರೆ. ಭಾವನಾ ಕಣ್ಣೀರು ಹಾಕುತ್ತಾಳೆ. ದುಃಖ ಪಡಬೇಡ ಭಾವನಾ, ನಿಂಗೇನು ಆಗೋದಿಲ್ಲ. ಇನ್ನು ಮೇಲಿಂದ ನೀನು ಹೊರಗಿನ ಫುಡ್ ತಿನ್ಬೇಡ, ನಿನಗೆ ಇಷ್ಟ ಬಂದ ಹಾಗೆ ನಾನು ಮಾಡ್ಕೊಡ್ತೀನಲ್ಲ.
ನನ್ನನ್ನು ಕ್ಷಮಿಸು ಅಕ್ಕ. ದುಡ್ಡಿದ್ದರೆ ಪ್ರೇಮ ಬರಲ್ಲ, ಒಳ್ಳೆ ಮನಸ್ಸಿದ್ರೆ ಪ್ರೇಮವಿರುತ್ತೆ ಅಂತ ನಂಗೆ ಅರ್ಥವಾಯ್ತು. ಇನ್ಮೇಲಿಂದ ನಾವು ಒಗ್ಗಟ್ಟಾಗಿರೋಣ ಅಕ್ಕ ಎಂದು ಹೇಳುತ್ತಾಳೆ ಭಾವನಾ. ಎಲ್ಲರೂ ಸಂತೋಷ ಪಡುತ್ತಾರೆ. ಭಾವನಾ ಮನೆಗೆ ಬಂದ ನಂತರ ಹೆಸರಿಗೆ ಮಾತ್ರವೇ ಮಹಡಿ ಮೇಲೆ ರಿಚ್ ಚಿಕ್ಕ ಸೊಸೆ, ಆದ್ರೆ ಭಾವನಾ ಹೆಚ್ಚಾಗಿ ಕೆಳಗೆ ಇರ್ತಾ ಇದ್ಲು. ಅನಾಮಿಕಳ ಜೊತೆ ಸೇರಿ ಕೆಲಸಗಳನ್ನು ಕಲ್ತ್ಕೋತಾ ಇದ್ಲು, ಮಾಡ್ತಾ ಇದ್ಲು. ಅವರೆಲ್ಲರ ಜೊತೆ ಕಲಿತು ಬೆರೆತು ಇರುತ್ತಾ ಎಲ್ಲೂ ಸಿಕ್ಕದ ಸಂತೋಷವನ್ನು ಹೊಂದುತ್ತಾ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಇದ್ಲು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು 1990ನೇ ಇಸ್ವಿ. ಹೆಸರಿರುವ ಮಹಾನಗರದಲ್ಲಿ ಮಳೆ ಜೋರಾಗಿ ಸುರಿತಾ ಇರುತ್ತೆ. ಅಂಬಾಸಿಡರ್ ಕಾರ್ನಲ್ಲಿ ಪ್ರಮುಖ ವ್ಯಾಪಾರವೇತ್ತ ಚಲಪತಿ ರಾವ್ ಹೋಗ್ತಾ ಇರ್ತಾನೆ. ಡ್ರೈವರ್ ಸೀನಯ್ಯ ಕಾರನ್ನ ಭದ್ರವಾಗಿ ನಡೆಸ್ತಾ ಇರ್ತಾನೆ. ಡ್ರೈವರ್, ಮತ್ತಷ್ಟು ವೇಗವಾಗಿ ನಡೆಸು. ಆಸ್ಪತ್ರೆಯಲ್ಲಿ ಭಾವನಾ ಹೇಗಿದ್ದಾಳೋ ಏನೋ, ಅಳಿಯಂದ್ರಿಗೆ ಪ್ರಜ್ಞೆ ಬಂದಿದೆಯೋ ಇಲ್ವೋ. ಅಯ್ಯನವ್ರೆ, ಮಳೆ ಹೆಚ್ಚಾಗಿ ಬೀಳ್ತಾ ಇದೆ, ಇದಕ್ಕಿಂತ ವೇಗವಾಗಿ ಹೋಗೋದು ಅಷ್ಟು ಒಳ್ಳೇದಲ್ಲ ಅನ್ನಿಸ್ತಾ ಇದೆ ಅಯ್ಯ. ನೆಪ ಹೇಳ್ಬೇಡ ಡ್ರೈವರ್, ಮತ್ತಷ್ಟು ವೇಗವಾಗಿ ಕಾರನ್ನ ನಡೆಸೋದು ಆಗದೆ ಇದ್ರೆ ನನಗೆ ಕೊಡು, ನಾನು ನಡೆಸ್ಕೊಂಡು ಹೋಗ್ತೀನಿ. ಬೇಡ ಬೇಡ ಸ್ವಾಮಿಯವರೇ, ನಾನೇ ಮತ್ತಷ್ಟು ವೇಗವಾಗಿ ಕಾರನ್ನ ನಡೆಸ್ತೀನಿ ಎಂದು ಹೇಳಿ ಆ ಮಳೆಯಲ್ಲಿ ಕಾರನ್ನು ಮತ್ತಷ್ಟು ವೇಗವಾಗಿ ಆಸ್ಪತ್ರೆ ಕಡೆಗೆ ನಡೆಸುತ್ತಾ ಇರ್ತಾನೆ. ಮಹಾನಗರದಲ್ಲಿರುವ ಒಂದು ದೊಡ್ಡ ಆಸ್ಪತ್ರೆ ರೂಮಿನಲ್ಲಿ ಬೆಡ್ ಮೇಲೆ ವಿನೋದ್ ದುಃಖದಿಂದ ಕೂತಿರ್ತಾನೆ. ಅವನಿಗೆ 2 ಕಾಲು ಇಲ್ಲ. ಮೊಣಕಾಲಿನ ಹತ್ತಿರ ಪಟ್ಟಿ ಹಾಕುತ್ತಾರೆ. ಅದನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾನೆ. ಆಗಲೇ ಆ ರೂಮಿನೊಳಗೆ ದುಡ್ಡಿರುವ ಅವನ ಹೆಂಡತಿ ಭಾವನಾ ಬರುತ್ತಾಳೆ. ವಿನೋದ್ ಕಣ್ಣು ಕೋಪದಿಂದ ಕೆಂಪಾಗುತ್ತದೆ. ನೀನೇನಕ್ಕೆ ಬಂದೆ? ಹೋಗು, ನನ್ನ ಕಣ್ಣು ಮುಂದೆ ಇರ್ಬೇಡ, ನಿಜಕ್ಕೂ ನನಗೆ ಕಾಣಿಸ್ಬೇಡ, ಹೋಗು, ಇಲ್ಲಿಂದ ಹೊರಟೋಗು ಎಂದು ಗಟ್ಟಿಯಾಗಿ ಎರಚುತ್ತಾನೆ. ಭಾವನಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ಹಾಗೆ ಮಾತಾಡ್ಬೇಡಿ, ಸ್ವಲ್ಪ ನನ್ನ ಮಾತನ್ನ ಕೇಳಿ, ಕೋಪ ಮಾಡ್ಕೋಬೇಡ್ರಿ, ನರಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಬೇಡಿಕೊಳ್ಳುತ್ತಾಳೆ ಭಾವನಾ. ನರಕ್ಕಷ್ಟೇ ಒಳ್ಳೇದಲ್ವಾ? ಏನಾಗುತ್ತೆ, ನಾನ್ ಸತ್ತು ಹೋಗ್ತೀನಿ ಅಷ್ಟೇ ಅಲ್ವಾ? ಆದ್ರೂ ನೀ ನನ್ನನ್ನ 2 ವರ್ಷದ ಹಿಂದೆನೆ ಸಾಯಿಸಿದೆ ಭಾವನಾ. ಈಗ ನಾನು ಜೀವಚ್ಛವ, ಹೋಗು, ನಾನಿಷ್ಟೇ. ಹಾಗೆ ಮಾತಾಡ್ಬೇಡಿ, ನಾನ್ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಾ ಇದ್ದೀನಿ. ನೀನು ಮಾಡಿದ್ದು ಮಾಮೂಲಿ ತಪ್ಪಲ್ಲ ಭಾವನಾ, ಕ್ಷಮಿಸಲಾರದ ಮಹಾ ಅಪರಾಧ. ನನ್ನನ್ನ ಅಮ್ಮ ಅಪ್ಪನ ಸಮಾನವಾದ ನಮ್ಮ ಅಣ್ಣ ಅತ್ತಿಗೆಯರಿಂದ ಬೇರೆ ಮಾಡಿದೆ. ನಿನಗೆ ನನ್ನ ಹತ್ರ ಯಾವಾಗಲೂ ಕ್ಷಮೆ ಇಲ್ಲ, ಹೊರಟೋಗು ಎಂದು ಭಾವನಳನ್ನು ಕೋಪದಿಂದ ತಳ್ಳುತ್ತಾನೆ. ಭಾವನಾ ಕಣ್ಣೀರಿನಿಂದ ಕೆಳಗೆ ಬೀಳುತ್ತಾಳೆ. ಆಗಲೇ ರೂಮಿನ ಬಾಗಿಲು ಒಂದೇ ಸಲಕ್ಕೆ ತೆರೆದುಕೊಳ್ಳುತ್ತದೆ. ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾದ ಬಡ ಅನಾಮಿಕ ಚಿಕ್ಕ ಸ್ಟೀಲ್ ಕ್ಯಾರಿಯರ್ ಹಿಡ್ಕೊಂಡು ಆ ರೂಮಿನ ಹೊರಗೆ ನಿಂತಿರುತ್ತಾಳೆ. ಪೂರ್ತಿಯಾಗಿ ಒದ್ದೆಯಾಗಿದ್ದರಿಂದ ನೀರು ಸುರಿತಾ ಇರುತ್ತದೆ. ಭಾವನಾ ತಕ್ಷಣ ಎದ್ದು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅಕ್ಕ, ನೀನೇ ಮಳೆನಲ್ಲಿ ಯಾಕೆ ಬಂದೆ? ಈ ಅನಾಮಿಕ ಒಂದು ಕಾಲದಲ್ಲಿ ಭಾವನಳ ವಾರಗಿತ್ತಿ, ಈಗ ಮಾತ್ರ 2 ವರ್ಷದಿಂದ ಬೇರೆಯಾದ ಕುಟುಂಬಕ್ಕೆ ನೆನಪಾಗಿರುತ್ತಾಳೆ. ವಿನೋದ್ ಹೇಗಿದ್ದಾನೆ ಭಾವನಾ? ನಾನ್ ಹೇಳೋದೇನಕ್ಕ, ನೀನೇ ಬಂದು ನೋಡು. ಅನಾಮಿಕ ರೂಮಿನೊಳಗೆ ಬರುತ್ತಾಳೆ. ಬೆಡ್ ಮೇಲಿರುವ ವಿನೋದ್ ಅನಾಮಿಕಳನ್ನು ನೋಡುತ್ತಾನೆ. ತುಂಬಾ ಸಂತೋಷವಾಗುತ್ತೆ ಅವನಿಗೆ. ಆ ಆನಂದದಿಂದ, ಬಂದಿಯ ಅತ್ತಿಗೆಮ್ಮ, ಈ ಮೈದುನನ್ನ ಕ್ಷಮಿಸಿದ್ಯಾ ಅತ್ತಿಗೆಮ್ಮ ಎಂದು ಕೈಯನ್ನು ಜೋಡಿಸುತ್ತಾನೆ ವಿನೋದ್. ಅನಾಮಿಕಂಗೆ ಭಾವನಂಗೆ ಕಣ್ಣೀರು ನಿಲ್ಲಲಿಲ್ಲ. ದುಃಖ ಪಡಬೇಡ ವಿನೋದ್, ಏನ್ ಹೇಳಿದ್ರು ನಮ್ಮ ಒಳ್ಳೇದಕ್ಕಾಗಿ ಅನ್ಕೋಬೇಕು. ನೀನ್ ಹೀಗೆ ದುಃಖ ಪಡುತ್ತಾ ಕೋಪ ಮಾಡ್ಕೊಂಡು ಪ್ರಾಣದ ಮೇಲೆ ತಂದ್ಕೋತೀಯ ಏನು? ಅಣ್ಣಯ್ಯ ಬರ್ಲಿಲ್ವಾ ಅತ್ತಿಗೆ? ಬರ್ತಾರೆ ವಿನೋದ್, ಮೊದಲು ನೀನು ರೊಟ್ಟಿ ತಿನ್ನು. ಅತ್ತಿಗೆ, ನೀವು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮಂತವ್ರನ್ನ ಬಿಟ್ಟು ಬಂದಿದ್ದೀನಿ. ಈಗ ದೇವ್ರೆ ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಹಾಗನ್ಬೇಡ ವಿನೋದ್, ಕಾಲು ಹೋಗಿದೆ ಅಂತ ಮನುಷ್ಯನ ಜೀವನ ಹೋದ ಹಾಗೆ ಅಲ್ವಲ್ಲ. ಮನುಷ್ಯ ದೂರವಾದರೆ ಜೀವನ ಖಾಲಿಯಾಗುತ್ತೆ. ಬಾ ಭಾವನಾ, ನೀನು ಹಾಗೆ ವಿನೋದನ ಪಕ್ಕ ಕೂತ್ಕೋ, ಇಬ್ಬರಿಗೂ ನಾನೇ ತಿನ್ನಿಸ್ತೀನಿ. ಅನಾಮಿಕಾ ತೆಗೆದುಕೊಂಡು ಬಂದ ಕ್ಯಾರಿಯರ್ ತೆಗೆಯುತ್ತಾಳೆ. ಅದರಲ್ಲಿ ಬಿಸಿ ಬಿಸಿ ರೊಟ್ಟಿಗಳು, ಪಪ್ಪು, ತುಪ್ಪ ಇರುತ್ತದೆ. ಅಕ್ಕ, ಅಷ್ಟೇ. ಭಾವನಂಗೆ ಇನ್ನೊಂದು ಮಾತು ಬರಲಿಲ್ಲ, ಕಣ್ಣೀರು ನಿಲ್ಲಲಿಲ್ಲ. ಅನಾಮಿಕಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಅದೆಲ್ಲ ರೂಮಿನ ಮುಂದೆ ನಿಂತುಕೊಂಡು ಚಲಪತಿ ನೋಡುತ್ತಾನೆ. ಮಳೆಯಲ್ಲಿ ನೆನೆದುಕೊಂಡು ರಮೇಶ್ ಮಣ್ಣಿನ ಮನೆಗೆ ಬರುತ್ತಾನೆ. ದೊಡ್ಡ ತಂಗಿ ಮಾಲತಿ ಅಡುಗೆ ಮಾಡ್ತಾ ಇರ್ತಾಳೆ. ಚಿಕ್ಕ ತಂಗಿ ಕಮಲ ಓದ್ಕೋತಾ ಇರ್ತಾಳೆ. ಅನಾಮಿಕಾ ಎಲ್ಲಿಯೂ ಕಾಣಿಸಲಿಲ್ಲ. ದೊಡ್ಡ ತಂಗಿ, ನಿನ್ನ ಅತ್ತಿಗೆ ಎಲ್ಲಿಗೆ ಹೋಗಿದ್ದಾಳೋ? ಅಣ್ಣಯ್ಯ, ಅದು ಮತ್ತೆ ಅತ್ತಿಗೆ ಎಂದು ತಡವರಿಸುತ್ತಾ ಇದ್ರೆ ರಮೇಶನಿಗೆ ವಿಷಯವೆಲ್ಲ ಅರ್ಥವಾಯ್ತು. ಅಷ್ಟೆಲ್ಲ ಕಷ್ಟಪಡಬೇಡ ತಂಗಿ, ಮಗನಂತ ಮೈದುನನನ್ನು ನೋಡೋದಕ್ಕೆ ಹೋಗಿದ್ದಾಳೆ ಅಂತ ಅರ್ಥವಾಯ್ತು. ನಾವು ಕೂಡ ಹೋಗಿ ಚಿಕ್ಕಣ್ಣನ ನೋಡ್ಕೊಂಬರೋಣ ದೊಡ್ಡಣ್ಣಯ್ಯ. ನಾನು ಬರಲ್ಲ ತಂಗಿ, ನಾವು ಬೇಡ ಅಂತ ದುಡ್ಡಿರುವ ಹೆಂಡತಿಯ ಮಾತನ್ನು ಕೇಳಿ ಮನೆ ಎಳೆಯನಾಗಿ ಹೊರಟೋಗಿದ್ದನಲ್ಲ, ಈಗ ನಾವು ಯಾವ ಮುಖ ಇಟ್ಕೊಂಡು ಹೋಗ್ತೀವಿ ಹೇಳು? ನಮ್ಮನ್ನು ಬೇಡ ಅಂತ ಹೋದವ್ರ ಜೊತೆಗೆ ನಾವು ಹೋಗೋದಷ್ಟು ಒಳ್ಳೇದಲ್ಲ ತಂಗಿ.
ಆ ಮಾತನ್ನು ಕೇಳಿ ಕಮಲಾ ಮಾಲತಿ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಕೂತ್ಕೊಂಡ ವಿನೋದ್ ಭಾವನರಿಗೆ ಅನಾಮಿಕಾ ರೊಟ್ಟಿ ತಿನ್ನಿಸುತ್ತಾ ಇರ್ತಾಳೆ. ಚಲಪತಿ ಅದನ್ನು ನೋಡಿ ಕಣ್ಣೀರು ಹಾಕಿಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ. ಅನಾಮಿಕಳನ್ನು ನೋಡಿ ಕೈ ಎತ್ತಿ ಜೋಡಿಸಿ ಮುಗಿಯುತ್ತಾನೆ. ಅಯ್ಯೋ ದೊಡ್ಡಪ್ಪ, ನೀವ್ಯಾಕೆ ಹಾಗೆ ಮಾಡ್ತಾ ಇದ್ದೀರಾ? ನೀವು ದೊಡ್ಡವರು, ನಮ್ಮನ್ನು ಆಶೀರ್ವದಿಸಬೇಕು ಹೊರತು ಹೀಗೆ ಕೈ ಮುಗಿಬಾರ್ದು. ಇಲ್ಲಮ್ಮ ಅನಾಮಿಕಾ, ನಾನು ನಿನಗೆ ಕೈ ಮುಗಿತಾ ಇಲ್ಲಮ್ಮ, ನಿನ್ನಲ್ಲಿರುವ ನಿನ್ನ ಅಮ್ಮನ ಮನಸ್ಸಿಗೆ ಕೈ ಮುಗಿತಾ ಇದ್ದೀನಿ. ಈ 2 ವರ್ಷದಲ್ಲಿ ಒಂದು ಸಲ ಕೂಡ ನಿಮ್ಮನ್ನು ನೋಡೋದಕ್ಕೆ ಬರಲಾರದವರಿಗಾಗಿ ನೀನು ಓಡಿ ಬಂದಿಯಲ್ಲ ನೋಡು. ವಿನೋದ್ ಹೇಳಿದ ಹಾಗೆ ನೀನು ನಿಜವಾದ ಅತ್ತಿಗೆಯಮ್ಮ ತಾಯಿ. ಮಗನಿಗೆ ಏಟಾದರೆ ಯಾವ ತಾಯಿ ಸುಮ್ನಿರ್ತಾಳೆ ಚಿಕ್ಕಪ್ಪ ಎಂದು ಹೇಳುತ್ತಲೇ ಚಲಪತಿ ಮತ್ತೊಂದು ಮಾತು ಆಡದೆ ಹೊರಟು ಹೋಗುತ್ತಾನೆ. ಅನಾಮಿಕಾ ಅವರಿಗೆ ರೊಟ್ಟಿ ತಿನ್ನಿಸುತ್ತಾ ಇರ್ತಾಳೆ. ಚಲಪತಿ ಕಾರಿನಲ್ಲಿ ರಮೇಶ್ ಅವರ ಮನೆಗೆ ಬರ್ತಾನೆ. ಚೆನ್ನಾಗಿದ್ದೀನಪ್ಪ? ಏನೋ ದೇವರ ದಯದಿಂದ ಬದುಕ್ತಾ ಇದ್ದೀವಿ. ಈ ಬಡವರ ಮನೆಗೆ ನೀವು ಬರೋದು ಆಶ್ಚರ್ಯವಾಗಿದೆ. ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲಪ್ಪ, ನಿನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ವಿನೋದ್ ನಿನ್ನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ಒಂದು ಸಲ ಬಂದು ತಮ್ಮನ್ನ ಮಾತಾಡ್ಸು. ಇಷ್ಟು ವರ್ಷ ಎದೆಯಲ್ಲಿ ಬಚ್ಚಿಟ್ಟುಕೊಂಡ ದುಃಖ ರಮೇಶನ ಕಣ್ಣಲ್ಲಿ ಕಾಣಿಸುತ್ತದೆ. ಕ್ಷಮಿಸ್ಬಿಡಿ, ನಾನು ಬರಲ್ಲ. ಬಾಬು, ಕೋಪವಿದ್ರೆ ನನ್ ಮೇಲೆ ಇಟ್ಕೋ, ಆದ್ರೆ ನಿನ್ನ ತಮ್ಮನ ಮೇಲಲ್ಲ. ಕೋಪನ? ನನಗೆ ಯಾರ ಮೇಲೂ ಕೋಪ ಇಲ್ಲ. ಆದ್ರೆ ಒಂದು ನಿಜ ಮಾತ್ರವಿದೆ. ಈ ಅಣ್ಣಯ್ಯನ ಬೇಡ ಅಂತ ಯಾವಾಗಲಾದ್ರೂ ವಿನೋದ್ ನಿಮ್ಮ ಮನೆಗೆ ಅಳಿಯನಾಗಿ ಹೋದ್ನೋ ಆಗಲೇ ನಮ್ಮ ಅಣ್ಣ ತಮ್ಮಂದಿರ ಬಂದ ತೀರ್ ಹೋಯ್ತು. ಚಲಪತಿ ದುಃಖದಿಂದ ತಲೆ ತಗ್ಗಿಸುತ್ತಾನೆ. ಆ ದಿನ ನಮ್ಮ ಮನೆ ಬಾಗಿಲು ದಾಟಿ ಹೋಗಿದ್ದು ಒಬ್ಬ ಮನುಷ್ಯನಾಗಿ ಅಲ್ಲ, ನಮ್ಮ ಕುಟುಂಬವನ್ನು ಬಿಟ್ಟು ಹೋದ ಮನುಷ್ಯನಾಗಿ. ಅಂತವನನ್ನ ನಾನು ನೋಡೋದಕ್ಕೆ ಬರೋದೇನು? ನಾನು ಬರೋದಿಲ್ಲ. ಹಾಗ ಅನ್ಬೇಡಪ್ಪ, ಅದು ನನ್ನ ತಪ್ಪು. ನನ್ನ ಮಗಳು ಸುಖವಾಗಿರ್ಬೇಕು ಅಂತ ಸ್ವಾರ್ಥದಿಂದ ನಾನೇ ಆ ನಿರ್ಣಯ ತಗೊಂಡೆ. ನನ್ನನ್ನು ಶಿಕ್ಷಿಸು, ಆದ್ರೆ ವಿನೋದನ ಮಾತ್ರ ಕ್ಷಮಿಸು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನೋಡಪ್ಪ. ನೀವು ಎಷ್ಟು ಹೇಳಿದ್ರು ನಡೆದಿದ್ದೋ ಬದಲಾಗೋದಿಲ್ಲ. ನನ್ನ ತಮ್ಮ ಬದುಕಿರುವಾಗಲೇ ನಮಗೆ ದೂರವಾಗಿ ಹೋಗಿದ್ದಾನೆ. ಅಪ್ಪ, ಅಳಿಯಂದ್ರು ಮಂಚದ ಮೇಲೆ ಮಲಗಿ ತಾನು ಮಾಡಿದ ತಪ್ಪಿಗೆ ಕ್ಷಣ ಕ್ಷಣಕ್ಕೂ ಕುಗ್ಗಿ ಹೋಗ್ತಾ ಇದ್ದಾನೆ. ಒಂದು ಸಲ ನೀನು ಕನಿಕರಿಸಿದರೆ ಅವನಿಗೆ ಬದುಕುವ ಧೈರ್ಯ ಬರುತ್ತೆ. ತಂದೆಯಂತಹ ಅಣ್ಣ ತನ್ನ ಜೊತೆ ಇದ್ದಾನೆ ಅಂತ ನಂಬಿಕೆ ಬರುತ್ತೆ. ಇಲ್ಲ, ನಾನು ಬರಲ್ಲ. ಇದು ಕೋಪದಿಂದ ತಗೊಂಡ ನಿರ್ಣಯವಲ್ಲ, ಎದೆ ಒಡೆದು ಹೋದ ಮನುಷ್ಯ ತೆಗೆದುಕೊಂಡ ನಿರ್ಣಯ. ಚಲಪತಿ ಕಣ್ಣನಲ್ಲಿ ನೀರು ತುಂಬಿ ಹೋಗುತ್ತದೆ. ಚಲಪತಿ ರಮೇಶನ ಕೈಯನ್ನು ಹಿಡ್ಕೊತಾನೆ. ನಿಮ್ಮ ಕುಟುಂಬದ ಬೆಲೆಯನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮಗಳು ಸುಖವಾಗಿರ್ಬೇಕು ಅಂತ ಭಾವಿಸಿ ನನ್ನ ಅಳಿಯನನ್ನ ನಿಮ್ಮೆಲ್ಲರಿಗೂ ದೂರ ಮಾಡಿದೆ. ಈ ದಿನ ಆಸ್ಪತ್ರೆಯಲ್ಲಿ ನಿನ್ನ ಹೆಂಡತಿ ಮಾಡಿದ ಕೆಲಸ ನೋಡಿದ ನಂತರ ದುಡ್ಡಿಗಿಂತ ಬಂಧನನೇ ದೊಡ್ಡದು ಅಂತ ಅನ್ಸಿತು. ಈ ಮುದುಕನ ಮಾತಿಗಾದ್ರೂ ಬಾ ದೊಡ್ಡಳಿಯ, ನಿನ್ನ ಕಾಲ್ ಹಿಡ್ಕೋಬೇಕು ಅಂದ್ರೂ ಹಿಡ್ಕೋತೀನಿ. ಚಲಪತಿ ಹಾಗೆ ಅನ್ನುತ್ತಲೇ ರಮೇಶ್ ಒಂದೇ ಸಲಕ್ಕೆ ಹಿಂದಕ್ಕೆ ಸರಿಯುತ್ತಾನೆ. ಅಯ್ಯೋ, ನೀವು ಹಾಗೆ ಮಾಡಬೇಡಿ. ನೀವು ದೊಡ್ಡವರು, ದಯವಿಟ್ಟು ನನ್ನನ್ನ ಬಲವಂತ ಮಾಡಬೇಡಿ. ನಾನು ಬರಲ್ಲ. ಚಲಪತಿ ಭಾರವಾದ ಎದೆಯಿಂದ ಕಾರಿನಲ್ಲಿ ಅಲ್ಲಿಂದ ಹೊರಟು ಆಸ್ಪತ್ರೆಗೆ ಬರುತ್ತಾನೆ. ನಡೆದದ್ದು ಹೇಳುತ್ತಾನೆ. ಅನಾಮಿಕಾ ಆ ಕುಂಭದ್ರೋಣ ಮಳೆಯಲ್ಲಿ ಮನೆಗೆ ಬರುತ್ತಾಳೆ. ಅನಾಮಿಕಾ, ಇಷ್ಟು ಮಳೆಯಲ್ಲಿ ಯಾಕೆ ಹೋಗಿದ್ದೆ? ನೋಡು, ಪೂರ್ತಿಯಾಗಿ ಒದ್ದೆಯಾಗಿ ಹೋಗಿದ್ಯಾ. ಆಸ್ಪತ್ರೆಗೆ ಬನ್ರಿ. ಮತ್ತದೇ ಮಾತು? ಹೌದು ರೀ, ಅದೇ ಮಾತು. ನಾನ್ ಬರಲ್ಲ ಅಂತ ಮೊದ್ಲೇ ಹೇಳಿದ್ದೆ ಅಲ್ಲ. ನೀವು ಬರ್ದೇ ಇದ್ರೆ ನಿನ್ನ ತಮ್ಮ ಜೀವನವೆಲ್ಲ ತನ್ನನ್ನು ತಾನು ಕ್ಷಮಿಸಲಾರ. ನನ್ನೇನ್ ಮಾಡು ಅಂತ್ಯಾ? ಅವನು ಅಣ್ಣಯ್ಯನನ್ನು ಬಿಟ್ಟು ಹೋದ ದಿನ ನಾನು ಕೂಡ ಅವನನ್ನ ಮನಸ್ಸಿಂದ ತೆಗೆದು ಬಿಟ್ಟೆ. ನಿಜವಾಗಿನಾ? ಹಾಗಾದರೆ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿದಾಗಿನಿಂದ ಮತ್ತೆ ಹೇಗೆ ಅನ್ನ ತಿಂತಾ ಇಲ್ಲ ನೀವು? ಯಾಕೆ ರಾತ್ರಿ ಎಲ್ಲ ನಿದ್ದೆ ಹೋಗ್ತಾ ಇಲ್ಲ? ಹೊಲಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ? ರಮೇಶ್ ಒಂದೇ ಸಲಕ್ಕೆ ಮೌನವಾಗಿ ನಿಲ್ಲುತ್ತಾನೆ. ಬಾಯಿಂದ ತಮ್ಮ ಅಲ್ಲ ಅಂತೀರಾ, ಆದ್ರೆ ನಿಮ್ಮ ಮನಸ್ಸು ಮಾತ್ರ ನನ್ನ ತಮ್ಮ ಅಂತ ಅಳ್ತಾ ಇದೆಯೇ? ಅನಾಮಿಕಾ, ನೀವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀರಾ. ಆ ಬಂಧನವನ್ನು ಒಂದು ಮನೆ ಎಳೆಯುತ್ತಾನೆ ಹೇಗೆ ಕಳೆಯುತ್ತೀರಿ? ತಪ್ಪು ಮಾಡಿದ್ದು ವಿನೋದ್, ಆದ್ರೆ ತಪ್ಪು ತಿಳಿದುಕೊಂಡು ಕಣ್ಣೀರು ಹಾಕೋತಾ ಇದ್ದಾನೆ. ಈಗ ಇನ್ನು ಎಲ್ಲಿವರೆಗೂ ಶಿಕ್ಷಿಸ್ತೀರಾ ಹೇಳಿ? ನನ್ನನ್ನು ಬಿಟ್ಟು ಹೋದ ದಿನ ನಾನು ಎಷ್ಟು ಅತ್ತೆ ಗೊತ್ತಾ? ಒಂದು ಸಲವಾದ್ರೂ ಅಣ್ಣಯ್ಯ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ಈ ಹೃದಯಕ್ಕೆ ಇಷ್ಟು ದುಃಖವಿರ್ತಾ ಇರ್ಲಿಲ್ಲ. ಈಗ್ಲೂ ಅದೇ ಹೇಳ್ಬೇಕು ಅಂತ ಇದ್ದಾನೆ, ಆದ್ರೆ ನಡೆದುಕೊಂಡು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಕಾಲಿಲ್ಲ. ನೀವೇ ಹೋಗಿ ಅವನ ಕಣ್ಣೀರು ಒರೆಸ್ತಾ ಇದ್ರೆ ಅಣ್ಣನಾಗಿ ನಿಮ್ಮ ಜವಾಬ್ದಾರಿ ಯಾರು ನೆರವೇರಿಸ್ತಾರೆ? ಆ ಮಾತು ರಮೇಶನ ಎದೆಯಲ್ಲಿ ಬಲವಾಗಿ ತಾಗುತ್ತದೆ. ಅವನ ಕಣ್ಣಿನಲ್ಲಿ ನೀರು ಬರುತ್ತೆ. ಬಾ ಅನಾಮಿಕಾ, ನಾವು ವಿನೋದ್ ಹತ್ರ ಹೋಗೋಣ. ಇನ್ನು 1 ನಿಮಿಷ ಕೂಡ ತಡ ಮಾಡಲ್ಲ. ಅನಾಮಿಕಾ, ಮಾಲತಿ, ಕಮಲರ ಕಣ್ಣಿನಲ್ಲಿ ಕೂಡ ಆನಂದ ಬಾಷ್ಪ ಬರುತ್ತದೆ. ಎಲ್ಲರೂ ಮಳೆಯಲ್ಲಿ ಹೊರಟು ಆಸ್ಪತ್ರೆಯಲ್ಲಿರುವ ವಿನೋದನ ಹತ್ರಕ್ಕೆ ಬರ್ತಾರೆ. ಅಣ್ಣಯ್ಯ, ನನ್ನನ್ನು ಕ್ಷಮಿಸು. ದುಡ್ಡಿನ ಮೋಜಿನಲ್ಲಿ ಬಿದ್ದು ನಿನ್ನ ಪ್ರೇಮವನ್ನು ಗುರುತಿಸಲಾರದೆ ಹೋದೆ. ನೀನು ಬೇಡ ಅಂತ ಹೇಳಿದ್ರು ನಾನು ನಿನ್ ಮಾತು ಕೇಳಲಿಲ್ಲ.
ನಡೆದು ಹೋಗಿದ್ದಕ್ಕೆ ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ನಮ್ಮನ್ನು ಯಾಕೆ ದುಃಖ ಪಡಿಸ್ತೀಯ ತಮ್ಮ? ಬೇಡ, ನಡೆದಿದ್ದರ ಬಗ್ಗೆ ಮರ್ತು ಹೋಗೋಣ. ಅಣ್ಣಯ್ಯ, ನಾನು ನಿನಗೆ ತಮ್ಮ ಅಂತ ಅಂದ್ಕೊಳ್ಳುವ ಹಕ್ಕು ಕೂಡ ಕಳ್ಕೊಂಡಿದ್ದೀನಿ. ಅಂತಹ ಮಾತು ಇನ್ನೊಂದ್ಸಲ ಅನ್ಬೇಡ. ತಮ್ಮ ತಪ್ಪು ಮಾಡಿದ್ರೆ ಬೈಯೋದು ಅಣ್ಣನ ಕೆಲಸ, ಕ್ಷಮಿಸೋದು ಕೂಡ ಅಣ್ಣನ ಕೆಲಸನೇ. ಆ ಮಾತನ್ನು ಕೇಳುತ್ತಲೇ ವಿನೋದ್ ಅಳುತ್ತಾನೆ. ರಮೇಶ್ ಅವನ ಹಣೆ ಮೇಲೆ ಮುದ್ದಿಡುತ್ತಾನೆ. ಭಾವನಾ ಕಣ್ಣೀರಿನಿಂದ ಕೈ ಮುಗಿಯುತ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಭಾವನವರೇ, ನಾನೇ ಈ ಕುಟುಂಬ ಒಡೆದು ಹೋಗೋದಕ್ಕೆ ಕಾರಣವಾದೆ. ತಪ್ಪು ನಿಂದಲ್ಲ ಭಾವನಾ, ನಡೆದಿದ್ದೇನೋ ನಡೆದೋಯ್ತು. ಇನ್ನು ಮೇಲಿಂದ ನಾವೆಲ್ಲರೂ ಒಟ್ಟಾಗಿರೋಣ. ಅನಾಮಿಕಾ ಭಾವನಾ ಸಂತೋಷ ಪಡುತ್ತಾರೆ. ದುಡ್ಡಿರುವ ಮನೆಯಲ್ಲಿ ಹುಟ್ಟಿದ ನನ್ನ ಮಗಳು ಬಡ ಮನೆಯ ಸೊಸೆಯನ್ನು ನೋಡಿ ಈ ದಿನ ಕುಟುಂಬವೆಂದರೆ ಏನು ಅಂತ ಕಲ್ತ್ಕೊಂಡಿದ್ದಾಳೆ ಎಂದು ಚಲಪತಿ ಅಂದುಕೊಳ್ಳುತ್ತಾನೆ. ಮಾರನೇ ದಿನ ಆಸ್ಪತ್ರೆಯಿಂದ ವಿನೋದನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ರಮೇಶ್. ಆ ದಿನ ಆ ಮನೆಯಲ್ಲಿ ವಾರಗಿತ್ಯರ ಆನಂದ ಅಷ್ಟಿಷ್ಟಲ್ಲ. ಮಳೆಯಲ್ಲಿ ಕರೆಂಟ್ ಹೋದರೂ ಗ್ಲಾಸ್ ದೀಪಗಳನ್ನು ಇಟ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಎಲ್ಲರೂ ಮಾತಾಡಿಕೊಳ್ಳುತ್ತಾ ಆನಂದದಿಂದ ತಿನ್ನುತ್ತಾರೆ. ಹಾಗೆ ಕಲಿತು ಬೆರೆತು ಹಾಯಾಗಿ ಜೀವನ ಸಾಗಿಸುತ್ತಾ ಇರ್ತಾರೆ.